ನೀವು ಎಲಿಮಿನೇಟ್ ಆದಾಗ ನಿಮ್ಮ ಒಂದು ಪೋಸ್ಟ್ ಏನು ಅಫಿಷಿಯಲ್ ಪೇಜಲ್ಲಿ ಬರುತ್ತೆ ಅದರಲ್ಲಿ ಕಮೆಂಟ್ಸ್ ನೋಡ್ತಾ ಇದ್ದೆ. ತುಕಾಲಿ ಆ್ಯಂಡ್ ಅಮೃತಾಗಿಂತ ತನಿಷಾ ಅವರು ಡಿಸರ್ವಿಂಗ್ ಇದ್ದರು, ಬಟ್ ಅವ್ರು ಹೊರಗೆ ಬಂದಿದ್ದಾರೆ. ಇದನ್ನು ನಾವು ಒಪ್ಪೋದಿಲ್ಲ. ಬಿಗ್ ಬಾಸ್ ಫೇಕ್ ಅಂತೆಲ್ಲ ಒಂದಷ್ಟು ಜನ ಕಮೆಂಟ್ ಹಾಕ್ತಾ ಇದ್ರು. ಏನಂತೀರಾ ಇದಕ್ಕೆ? ಅದೇ ಹೇಳಿದ್ದು ನಾನು, ಆ ಅಪಾರವಾದ ಪ್ರೀತಿನ ನೋಡಿ ನಾನೇ ಬೆರಗಾಗ್ಬಿಟ್ಟಿದ್ದೀನಿ. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನನ್ನ ಪರವಾಗಿ ಇಷ್ಟು ಜನ ಇಷ್ಟೊಂದು ಮಾತಾಡ್ತಾರೆ, ಅಥವಾ ಕಲರ್ಸ್ ಪೇಜಲ್ಲೂ ನನಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಾರೆ, ನನ್ನ ಪ್ರೊಫೈಲಲ್ಲಿ ನನಗೆ ಅಷ್ಟೊಂದು ಸಪೋರ್ಟ್ ಮಾಡ್ತಾರೆ ಅಂತ. ಈಗ ತನಿಷಾ ಕುಪ್ಪಂಡದೊಂದು ಪೋಸ್ಟ್ ಬಂದಿದೆ ಅಂತಂದರೆ ಅಲ್ಲಿ ಯಾವಾಗಲೂ ಆ ಬ್ಯೂಟಿಫುಲ್ ನೈಸ್ ಅದು ಇದು ಬರೋದು, ಇಲ್ಲ ಇನ್ಯಾರೋ ಬೈಕೊಳ್ಳೋರು ನೆಗೆಟಿವ್ ಕಮೆಂಟ್ಸ್ ಒಂದಷ್ಟು ಇರ್ತಾಯಿತ್ತು, ಬೋಲ್ಡ್ ಅನ್ನೋದಕ್ಕೆ ಒಂದಷ್ಟು ಕಮೆಂಟ್ಸ್ ಇರ್ತಿತ್ತು. ಈ ಥರ ನೋಡ್ತಿದ್ದೆ ಬಿಟ್ಟರೆ ನನ್ನ ಪರವಾಗಿ ನಿಂತು ಮಾತಾಡಿದವ್ರು ಕಡಿಮೆ ಇರ್ತಿದ್ರು, ತೀರಾ ಕಡಿಮೆ ಇರ್ತಿದ್ರು. ಯಾರೋ ನನ್ನ ಫ್ರೆಂಡ್ಸ್ ನನ್ನ 4 ಜನ ಮಾಡಿರಬೇಕು ಕಮೆಂಟ್ಸ್ ಬಿಟ್ಟರೆ ತುಂಬ ಕಡಿಮೆ ಇರ್ತಿದ್ರು ಆ ರೀತಿ ನನ್ನ ಪರವಾಗಿ ನಿಂತು. ಇದನ್ನು ನೋಡಿದಾಗ ಅಂದರೆ ಬಿಗ್ ಬಾಸನ್ನೇ ಎದುರಾಕೊಳ್ಳೋ ಲೆವೆಲ್ಗೆ ಅವ್ರು ನನಗೆ ಪರವಾಗಿ ನಿಂತಿದ್ದಾರೆ ಅಂತ ನೋಡಿದಾಗ ತುಂಬ ಖುಷಿ ಆಯಿತು. ಬಟ್ ಏನಾಗುತ್ತೆ ಗೊತ್ತಾ, ಅಲ್ಲಿ ಕೆಲವೊಂದು ಕ್ರೈಟೀರಿಯಾಸ್ ಇರುತ್ತೆ. ಈ ಒಂದು ಪೋರ್ಷನಲ್ಲಿ ಇಷ್ಟು ಕಾಂಟ್ರಿಬ್ಯೂಷನ್ ಇರಬೇಕು, ಈ ಕಾಂಟ್ರಿಬ್ಯೂಷನ್ನ ಜನ ನೋಡಬೇಕು, ಜನ ನೋಡಿದ್ಮೇಲೆ ವೋಟ್ ಹಾಕಬೇಕು, ವೋಟ್ ಹಾಕಿದ್ಮೇಲೆ ಕನ್ಸಿಡರ್ ಮಾಡಬೇಕು ಅಷ್ಟು ಜನರಲ್ಲಿ. ಆ್ಯಂಡ್ ಅಲ್ಲಿದ್ದಂಥವ್ರು ನಾನು ತುಕಾಲಿ ಕಾರ್ತಿಕ್. ಸೊ ಅಲ್ಲಿ 10 ವೋಟ್ ಡಿಫ್ರೆನ್ಸ್ ಬಂದ್ರೂ ಕೂಡ, ನಾನು ಹೇಳೋದು 10 ವೋಟ್ ಡಿಫ್ರೆನ್ಸ್ ಬಂದ್ರೂ ಕೂಡ ಅವ್ರು ಕೊನೆಯಲ್ಲಿ ಉಳಿತಾರೆ. ಸೊ ನೋಡ್ತಿದ್ದಂಥ ಪ್ರತಿಯೊಬ್ಬರೂ ಅಷ್ಟೊಂದು ವೋಟ್ಸ್ ಮಾಡಿದ್ದಿದ್ರೆ ಪ್ರಾಬಬ್ಲಿ ನಾನು ಇನ್ನೊಂದು ಸ್ಟೆಪ್ ಬೆಟರಾಗಿ ಇನ್ನೊಂದು ವಾರ ಉಳ್ಕೊಳ್ಳೋದಕ್ಕೆ ಅವಕಾಶ ಆಗ್ತಿತ್ತೇನೋ. ನೋಡಿದವರು ಇದೊಂದು ನನಗೆ ತುಂಬ ತಲೆನಲ್ಲಿ ಓಡ್ತಾ ಇದೆ, ನೋಡಿದವ್ರು ಎಲ್ಲರೂ ವೋಟ್ ಮಾಡಲಿಲ್ವೇನೋ ಅನ್ನೋದೊಂದು ತಲೆಯಲ್ಲಿ ಓಡ್ತಾ ಇದೆ. ಸೊ ಮೇ ಬಿ ಅದೊಂದು ಮಿಸ್ ಆಯಿತು. ಅಷ್ಟು ಬಿಟ್ಟರೆ ನನ್ನ ಕಡೆಯಿಂದ ಅಂತೂ ಏನೂ ಕಡಿಮೆ ಆಗಲಿಲ್ಲ ಅಂತ ನಾನು ಅಂದ್ಕೊಳ್ತೀನಿ. ನೋಡೋರ್ಗು ನಾನು ತುಂಬ ಇಷ್ಟ ಆಗಿದ್ದೀನಿ. ಬಟ್ ಅನ್ಫಾರ್ಚುನೇಟ್ ಥಿಂಗ್ ಇಸ್ ದಟ್ ವೋಟ್ ಬರಲಿಲ್ಲ ಅಷ್ಟೇ.